ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಇವಾಗ ಹೇಗಿದ್ಯಪ್ಪ ಅಂತ ರವಿ ರಂಗನಾಥ್ ಅವ್ರನ್ನ ಕೇಳ್ತಾನೆ. ಸ್ವಲ್ಪ ಚೇತರಿಕೆ ಕಂಡಿದೆ ಕಣಯ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಲ್ಲಿಗೆ ಮನೋಜ್ ಬರ್ತಾನೆ. ಡ್ಯಾಡಿ ಹೌ ಈಸ್ ಯುವರ್ ಬಾಡಿ ಅಂತ ಮನೋಜ್ ಕೇಳ್ತಾನೆ. ಅದನ್ನೇ ಅಲ್ವೇನೋ ನಾನು ಕೇಳಿದ್ದು ಅಂತ ರವಿ ಹೇಳ್ತಾನೆ. ಲೋ ರವಿ, ಮನೆ ಹಿರಿ ಮಗ ಇದ್ದೀನಿ, ಕಮ್ ಯಜಮಾನ್, ನಾನಿಲ್ಲಿ ಇರ್ಬೇಕಾದ್ರೆ ನೀನ್ ಯಾಕೆ ಕೇಳ್ಬೇಕು ಅಂತೀನಿ ಅಂತ ಮನೋಜ್ ಹೇಳ್ತಾನೆ. ಆಗ ಅಲ್ಲಿಗೆ ತಾರಾ ಬರ್ತಾಳೆ. ಹಾ, ಇವಾಗ ಇದು ಅದನ್ನೇ ಕೇಳುತ್ತೆ ನೋಡು ಅಂತ ಮನೋಜ ತಾರಾ ನೋಡಿ ಗೊಣಗ್ತಿರ್ತಾನೆ. ತಾರಾ, ಏನಾದ್ರೂ ಬೇಕಿತ್ತಾ ಕಂದ ಅಂತ ಶಾಂತಿ ಕೇಳ್ತಾಳೆ. ಏನು ಬೇಡ ಅಮ್ಮ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಪಾಪ ಬೆಳಿಗ್ಗೆಯಿಂದ ನೀವು ತುಂಬಾನೇ ಕೆಲಸ ಮಾಡಿದ್ದೀರಾ ಅಂತ ತಾರಾ ಹೇಳ್ತಾಳೆ. ಯಾರು, ಇವಳ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇವಳ ಅಂದ್ರೆ ಏನು? ಎತ್ತು, ಗಾಣದೆತ್ತನ್ ತರ ಕೆಲಸ ಮಾಡಿ ಸೌದೋಗಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಹ್ಞೂ ಡ್ಯಾಡಿ, ಬೆಳಗ್ಗೆ ಟೇಬಲ್ ಮೇಲಿದ್ ಲೋಟನ ಸಿಂಕ್‌ಗೆ ಹಾಕಿದ್ದು ಮಮ್ಮಿನೇ ಅಲ್ವಾ ಮಮ್ಮಿ ಅಂತ ಮನೋಜ ಕೇಳ್ತಾನೆ. ಹ್ಞೂ, ನಿನ್ ಕಣ್ಣಿಗೆ ಅಷ್ಟೇನೇನಪ್ಪ ಕಂಡಿದ್ದು? ಹಾ, ಬೆಳಗ್ಗೆ ಎದ್ದು ಕಸ ಗುಡ್ಸಿದ್ ನಾನು, ನೀರ್ ಹಾಕಿದ್ ನಾನು, ರಂಗೋಲಿ ಹಾಕಿದ್ ನಾನು, ಅದ್ರಲ್ಲೂ 16 ಎಳೆ ರಂಗೋಲಿ ಹಾಕಿದ್ದೀನಿ. ಅಷ್ಟು ಸಾಲ್ದು ಅಂತ ಎರಡೆರಡು ಸಲ ಕಾಫಿ ಮಾಡಿದೀನಿ ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ. ಆಶ್ಚರ್ಯನೇ, ಮೀನಾ ಇಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಯಾಕೆ, ಅವಳು ಕೈಯಾಡ್ಸಿದ್ರೇನಾ ಈ ಮನೆ ಕೆಲ್ಸ ಆಗೋದು? ಬಿನ್ನಾಣಿ ಅವಳು, ಈ ಮನೆಗೆ 4 ಆಣಿ ಸಮ ಅವಳು ಅಂತ ಶಾಂತಿ ಹೇಳ್ತಾಳೆ. ಅಲ್ವೇ, ಮತ್ತೆ ಏನಾದ್ರು ಅಂತ ರಂಗನಾಥ್ ಕೇಳ್ತಾರೆ. ಕಳ್ಸಿಲ್ಲ ದೇವ್ರು, ನಾನಂತೂ ಕಳ್ಸಿಲ್ಲ, ಅದೆಲ್ಲಿದಾರೋ ಏನೋ ಅಂತ ಶಾಂತಿ ಹೇಳ್ತಾಳೆ. ಇಬ್ರು ಹೊರಗೋಗಿದ್ದಾರೆ ಅಂತ ತಾರಾ ಹೇಳ್ತಾಳೆ. ಕೇಳಿಸ್ಕೊಂಡ್ರಾ? ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿದಾರಂತೆ. ಖಾರ ಬಾತು ಕೇಸರಿ ಬಾತು ತಿನ್ಕೊಂಡು ಮನೆಗ್ ಬಂದು ತೇಗ್ತಾರೀಗ ಅಂತ ಶಾಂತಿ ಹೇಳ್ತಾಳೆ. ಆಯ್ತು ಬಿಡೆ, ತೆಂಗಿನ ಚಿಪ್ಪನ್ ನೋಡ್ತಿದ್ದ ಹಾಗೆ ತುರಿಯೋ ಮಣೆ ಎದ್ದು ಕುಣಿಯೋ ಹಾಗೆ ನೀನ್ ಯಾಕೆ ಮುಲ್ಕಾಡ್ತೀಯ? ಗಂಡ ಹೆಂಡತಿ ಪಾಪ ಜೊತೆಲಿ ಹೋಗಿದ್ ಬರ್ಲಿ ಬಿಡು ಅಂತ ರಂಗನಾಥ್ ಹೇಳ್ತಾರೆ. ಅಲ್ಲ, ಅವ್ರು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಕೊಂಬಂದ್ರೆ ನಮ್ ಗತಿ ಏನು? ನಾವಿಲ್ಲಿ ಉಪವಾಸ ಇರ್ಬೇಕಾ ಅಂತ ಮನೋಜ್ ಹೇಳ್ತಾನೆ. ನೀನು ಹೋಟೆಲ್ಗೆ ಹೋಗಿ ತಿನ್ಕೊಂಬಾರೋ, ಯಾರ್ ಬೇಡ ಅಂದ್ರು ಅಂತ ರವಿ ಹೇಳ್ತಾನೆ. ಹೇ ಲೊಟ್ಟೆ, ಸುಮ್ನಿರಲೇ ಅಂತ ಮನೋಜ್ ಹೇಳ್ತಾನೆ. ಮನೋಜ್ ಲೊಟ್ಟೆ ಅಂತಿದ್ದಾಗೆ ತಾರಾ ಮನೋಜನ್ನೇ ನೋಡ್ತಾ ನಿಂತಿರ್ತಾಳೆ. ಲೊಟ್ಟೆ, ಇದೊಂದು ನಾನ್ ಲೊಟ್ಟೆ ಅನ್ನಂಗೆ ಇಲ್ಲ, ನನ್ ಕಡೆನೇ ಅವಳ ಎಂಟರ್ ದಿ ಡ್ರ್ಯಾಗನ್ ತರ ನೋಡ್ತಿರ್ತಾಳೆ ಅಂತ ಮನೋಜ ತಾರನ್ ನೋಡಿ ಗುಣುಕ್ತಿರ್ತಾನೆ. ಯಾಕೋ ಮನೋಜ, ನನ್ನನ್ ಸುಮ್ನಿರೋ ಕೇಳಿ ನೀನೇ ಸುಮ್ನಾಗೋದೆ? ಮಾತಾಡೋ ಅಂತ ರವಿ ಹೇಳ್ತಾನೆ. ಲೋ ರವಿ, ಬಾಳಿ ಬದುಕ್ಬೇಕಾಗಿರೋ ಮಗು ಅದು, ಹೀಗೆ ಹೋಟ್ಲೂಟ ತಿಂದ್ರೆ ಸರಿ ಏನು ಅಂತ ಶಾಂತಿ ಹೇಳ್ತಾಳೆ. ಏನು, ಹೋಟ್ಲಲ್ಲಿ ತಿನ್ನೋರೆಲ್ಲ ಆರೋಗ್ಯವಾಗಿ ಇರೋದೇ ಇಲ್ವಾ ಅಂತ ರವಿ ಕೇಳ್ತಾನೆ. ಹೆಂಗೋ ಸಾಧ್ಯ? ಕರ್ದೆಣ್ಣೆ ಕಾದೆಣ್ಣೆ ಎಲ್ಲ ವಾರಾನ್ಗಟ್ಲೆ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ತಿಂದ್ರೆ ಮಗುಗೆ ಏನಾಗ್ಬೇಡ ಹೇಳು ಅಂತ ಶಾಂತಿ ಹೇಳ್ತಾಳೆ. ನಿನ್ ಕಣ್ಣಿಗೆ ಅವನೊಬ್ನೇ ಕಣೆ ಕಾಣೋದು ಅಂತ ರಂಗನಾಥ್ ಹೇಳ್ತಾರೆ. ಆಗ ಅಲ್ಗೆ ಸೂರ್ಯ ಹಾಗೂ ಮೀನಾ ಬರ್ತಾರೆ. ಅಪ್ಪ ಹೇಗಿದ್ಯಪ್ಪ ಅಂತ ಸೂರ್ಯ ಕೇಳ್ತಾನೆ. ಹುಷಾರಾಗಿದ್ದೀನಪ್ಪ ಅಂತ ರಂಗನಾಥ್ ಹೇಳ್ತಾರೆ. ಆದ್ರೂ ಸ್ವಲ್ಪ ಸುಧಾರಿಸ್ಕೋಪ ಅಂತ ಸೂರ್ಯ ಹೇಳ್ತಾನೆ. ಬೇವ್ತು ಬೇವ್ತು ಸುಸ್ತಾಗಿದ್ದೀನೋ, ಸ್ವಲ್ಪ ತಣ್ಣಗಿರ್ಲಿ ಅಂತ ಇವಾಗ ಈಚೆ ಕಡೆ ಬಂದೆ ಅಂತ ರಂಗನಾಥ್ ಹೇಳ್ತಾರೆ. ಮತ್ತೆ ಜ್ವರ ಬಂದ್ರೆ ಅಂತ ಸೂರ್ಯ ಹೇಳ್ತಾನೆ. ಬೇವ್ತ್ರೆ ಬಡತನನೇ ಹೋಗುತ್ತೆ, ಇನ್ನೀ ಜ್ವರ ಹೋಗೋದಿಲ್ವಾ ಅಂತ ರಂಗನಾಥ್ ಹೇಳ್ತಾರೆ. ನಂತರ ಮೀನಾ ದೂರ ನಿಂತಿರೋದ್ನ ನೋಡಿ, ಯಾಕಮ್ಮ ಕಂದ, ಹತ್ರ ಬಾ ಅಂತ ರಂಗನಾಥ್ ಅವರು ಮೀನನ್ನ ಹತ್ರ ಕರೀತಾರೆ. ಬರೋ ಹಾಗಿಲ್ಲ, ಅಲ್ಲಿಂದನೇ ಮಾತಾಡ್ಲಿ ಅಂತ ಶಾಂತಿ ಹೇಳ್ತಾಳೆ. ಒಳ್ಳೇದು ಅಂತ ಹೇಳಿ ರಂಗನಾಥ್ ಅವರು ಎದ್ ನಿಂತ್ಕೊಂತಾರೆ. ಮಮ್ಮಿ ಮಮ್ಮಿ ಅಂತ ಮನೋಜ್ ಹೇಳ್ತಾನೆ. ಏ, ಏನ್ ಹೇಳೋ ಅಂತ ಶಾಂತಿ ಕೇಳ್ತಾಳೆ. ಇವಾಗೇನು ಡ್ಯಾಡಿ ನಿನ್ ಮಾತ್ ಕೇಳ್ತು ಅಂತನಾ ಅಥವಾ ಇಲ್ಲ ಅಂತನಾ ಅಂತ ಮನೋಜ್ ಕೇಳ್ತಾನೆ. ನೀನ್ ಯಾಕೋ ಮಾತಾಡಿ ಮಾತಾಡಿ ನನ್ ಪ್ರಾಣ ತಿಂತೀಯ ಅಂತ ಶಾಂತಿ ಹೇಳ್ತಾಳೆ. ಅವ್ರ ಬಗ್ಗೆ ಬಿಡು ಮೀನಾ, ಹೇಗಿದ್ಯಾ ಕಂದ ಅಂತ ರಂಗನಾಥ್ ಕೇಳ್ತಾರೆ. ಹೇಗಿದ್ದೀರಾ ಅಂತ ನಾನ್ ನಿಮ್ನ ಕೇಳ್ಬೇಕ್ ಮಾವ, ಆದ್ರೆ ನೀವೇ ನನ್ನನ್ ವಿಚಾರಿಸ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಚಾವಣಿ ಚೆನ್ನಾಗಿದ್ರೆ ಅದ್ರ ಕೆಳಗಡೆ ವಾಸ ಮಾಡೋರು ಚೆನ್ನಾಗೇ ಇರ್ತಾರೆ ಕಣಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಮಾಯಾಂಗಿನಿ ಅದೇನ್ ಮೋಡಿ ಮಾಡಿದಳೋ ಏನೋ ಅಂತ ಶಾಂತಿ ಗೊಣಗ್ತಾ ಇರ್ತಾಳೆ. ತಿಂಡಿ ಮಾಡ್ದೇನಮ್ಮ ಅಂತ ರಂಗನಾಥ್ ಮೀನಾನ ಕೇಳ್ತಾರೆ. ಹಾ, ಹೊರ್ಗೋಗ್ ಬಂದಿದ್ಯಲ್ಲ, ಮಾಡಿರತ್ತೆ. ಏಯ್ ಮೀನಾ ಅಂತ ಮನೋಜ್ ಹೇಳ್ತಾನೆ. ಏಯ್ ಯಾಕೋ ತಗಡು ಲೇ ಅಂತ ಸೂರ್ಯ ಹೇಳ್ತಾನೆ. ಆ ಮೀನಮ್ಮ, ಸರಿನೇನಪ್ಪ ಅಂತ ಮನೋಜ್ ಹೇಳ್ತಾನೆ. ಮರ್ಯಾದೆ ಅಂತ ಸೂರ್ಯ ಹೇಳ್ತಾನೆ. ಲೋ ಅಪ್ಪಿ, ಹೆಸ್ರಿರೋದ್ ಯಾಕೋ ಕರಿಯಕ್ ತಾನೆ? ನೀನೊಳ್ಳೆ. ಮೀನಮ್ಮ, ಪೊಂಗಲ್ಲು ಕಾಯಿ ಚಟ್ನಿ ಮಾಡು, ಅಂತ ಬಾಯಿ ತೆಗೆದ್ರೆ ಪೊಂಗಲ್ ಕಾಣಿಸ್ಬಿಡ್ಬೇಕು, ಆ ಮಟ್ಟಿಗೆ ಎದೆವರೆಗೂ ತಿಂದ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಅವ್ರು ಮಾಡಿದ್ರೆ ಇವ್ರು ತಿನ್ನಲ್ವಲ್ಲ ಅಂತ ತಾರಾ ಶಾಂತಿ ಕಡೆ ನೋಡ್ತಾಳೆ. ಆ ಮಾತನ್ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ನೀವೇ ಹೇಳಿದ್ರಲ್ಲ ಅಂತ ತಾರಾ ಹೇಳ್ತಾಳೆ. ಹಾಗೆ ಹೇಳ್ಕೊಂಡೆ ಚೆನ್ನಾಗ್ ತಿಂತಳ್ ಕಣಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಸ್ವಾಭಿಮಾನ ಇಲ್ಲ ಅಂತನಾ ಅಂತ ತಾರಾ ಕೇಳ್ತಾಳೆ. ಹಾಗ್ ಕೇಳಮ್ಮ,
ಇವಳು ಮಾಡೋದನ್ ತಿನ್ನೋ ದುರ್ಗತಿ ಈ ದುರ್ಗಿಗಿನ್ನ ಬಂದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಎಲ್ಲಾರ್ ಹೊಟ್ಟೆ ಗತಿ ಅಂತ ರಂಗನಾಥ್ ಹೇಳ್ತಾರೆ. ರವಿ ಇದಾನಲ್ಲ ಅಂತ ಶಾಂತಿ ಹೇಳ್ತಾಳೆ. ಬೆಳಗ್ಗೆ ಆದ್ರೆ ನಾನಿರ್ತೀನಿ, ಮಧ್ಯಾಹ್ನ ರಾತ್ರಿ ಹೇಗೆ ಅಂತ ರವಿ ಹೇಳ್ತಾನೆ. ನಾವು ತಡ್ಕೊಂತೀವಿ ಪರವಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಹೇ ನಾನ್ ತಡಿಯಲ್ಲ ತಡಿಯಲ್ಲ ತಡಿಯಲ್ಲ. ಥೋ ಹೋಗಪ್ಪ, ಈ ಲೈಫೇ ಚೆನ್ನಾಗಿಲ್ಲ. ಹೊಟ್ಟೆಗೂ ಇಲ್ಲ ನಿದ್ದೆಗೂ ಇಲ್ದಂಗ್ ಆಗೋಗಿದೆ ಈ ಲೈಫು ಅಂತ ಮನೋಜ್ ಹೇಳ್ತಾನೆ. ಎಲ್ರೂ ಸುಮ್ನೆ ಬಿದ್ದಿರಿ, ಮೀನಾ ಮಾಡ್ತಾಳೆ ಅಂತ ರಂಗನಾಥ್ ಹೇಳ್ತಾರೆ. ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಬೇಕಾಗಿಲ್ಲ ಬಿಡಿ, ನನ್ ಹೆಂಡ್ತಿ ಏನು ಲಕ್ಕಿ ಡಿಪ್ಪಲ್ ಬಂದಿರೋಳ, ಎಲ್ರೂ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದಿಕ್ಕೆ. ಎಲ್ರಿಗೂ ಆಗಿದ್ದೆ ನಮ್ಗೂ ಆಗ್ಲಿ. ದುಡಿಯೋ ಎತ್ತಿಗೆ ಚಾಟಿ ಹೇಟು ಅನ್ನೋ ಹಾಗೆ ದುಡ್ದು ಎಲ್ರೂ ಕೈಲೂ ಏನ್ ಅನ್ಸ್ಕೊಳ್ಳೋದ್ ಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇರ್ಲಿ ಬಿಡೋ, ರಾಣಿ ಹಾಗೆ ಇರ್ಲಿ, ಯಾರ್ ಬೇಡ ಅಂದ್ರು ಅಂತ ಶಾಂತಿ ಹೇಳ್ತಾಳೆ. ರಾಣಿ ಹಾಗೆ ಅಲ್ಲ, ರಾಣಿನೇ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಮಮ್ಮಿ, ಹಸುವಾಗ್ತಿದೆ ಮಮ್ಮಿ ಅಂತ ಮನೋಜ್ ಹೇಳ್ತಾನೆ. ಯಾಕೋ ಗೋಳಾಡಿಸ್ತೀಯ, ತಡಿಯೋ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಶಾಂತಿ ಹೇಳ್ತಾಳೆ. ನಾನ್ ಮಾಡ್ಕೊಡ್ಲಾ? ನಾನ್ ಹೊರಳ್ಕಲ್ ಚಿತ್ರಾನ್ನ, ಕಾಯಿ ಚಿತ್ರಾನ್ನ, ಬಿಸಿಬೇಳೆಬಾತ್ ಎಲ್ಲಾ ಮಾಡ್ತೀನಿ ಅಂತ ರೇಖಾ ಹೇಳ್ತಾಳೆ. ಅಯ್ಯೋ ನನ್ ತಾಳಿ ಉಳ್ಸಿದ್ ಮಹಾತಾಯಿ ಕಣಮ್ಮ ನೀನು, ನೀನ್ ಯಾಕ್ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಹೊಟ್ಟೆಪಾಡ್ ನಡಿಬೇಕಲ್ಲ ಅಂತ ರೇಖಾ ಹೇಳ್ತಾಳೆ. ಏನ್ ಮಾಡೋದು ಅಂತ ಶಾಂತಿ ಗೊಣಗ್ತಾ ಇರ್ತಾಳೆ. ಚಿತ್ರಾನ್ನ ಮಾಡಿ ಸಾಕು ಅಂತ ರೇಖಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಶಾಕ್ನಿಂದ, ಮಾಡಿ ನಾನ್ ಮಾಡ್ಬೇಕಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಅಂತ ರೇಖಾ ಹೇಳ್ತಾಳೆ. ಮಾಡ್ಬೇಕಪ್ಪ, ಮಕ್ಳು ಹೊಟ್ಟೆ ತುಂಬಿಸೋದು ತಾಯಿ ಕರ್ತವ್ಯ ತಾನೇ. ಮೀನುಂಗೂ ಸೂರ್ಯನ್ಗೂ ಚಿತ್ರಾನ್ನ ಇಷ್ಟ, ಅದನ್ನೇ ಮಾಡು ಅಂತ ರಂಗನಾಥ್ ಹೇಳ್ತಾರೆ. ಮಾಡ್ತೀನಿ ಮಾಡ್ತೀನಿ ಬಿಡಿ, ಚೆನ್ನಾಗ್ ನುಂಗ್ಲಿ ನಂಗ್ಲಿ ಅಂತ ಶಾಂತಿ ಹೇಳ್ತಾಳೆ. ನನಗ್ ಬೇಡ ಮಾವ ಅಂತ ಮೀನಾ ಹೇಳ್ತಾಳೆ. ತಿಂದಿರ್ತಾರೆ ಗಂಟು ಪೂರ್ತಿ, ಇಡ್ಲಿ ಗಂಟ ದೋಸೆ ಕಂಟ ಇಳ್ದು ಅಂತ ಶಾಂತಿ ಹೇಳ್ತಾಳೆ. ಥೋ, ಮಾತಾಡಿದ್ರೆ ಮೀನಿಂಗ್ ಇರ್ಬೇಕಪ್ಪ. ಏನದು ಇಡ್ಲಿ ಕಂಠ ದೋಸೆ ಕಂಠ ಅಂತೆಲ್ಲ ಅನ್ಕೊಂಡು ಅಂತ ಮನೋಜ್ ಹೇಳ್ತಾನೆ. ವಿಷ ಇಟ್ಕೊಂಡಿದ್ರೆ ವಿಷಕಂಠ, ಇವ್ರು ಇಡ್ಲಿ ದೋಸೆ ಬಾರಿಸ್ಕೊಂಡ್ ಬಂದಿದಾರಲ್ಲ ಅಂತ ಶಾಂತಿ ಹೇಳ್ತಾಳೆ. ಬಾರಿಸ್ಕೊಂಡ್ ಬಂದಿಲ್ಲ, ಬಾರಿಸ್ಬಿಟ್ ಬಂದಿದೀವಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಅದ್ಯಾರಕ್ ತದಕ್ಬಿಟ್ ಬಂದಿದಾನೋ ಏನೋ ಅಂತ ಶಾಂತಿ ಹೇಳ್ತಾಳೆ. ಅಯ್ಯಯ್ಯೋ, ಈಗ ಪೊಲೀಸ್ ಪಾಪಂದ್ರು ಬೇರೆ ಬರ್ತಾರೆ ಮನೆ ಹತ್ರ. ಬರ್ಲಿ ಬರ್ಲಿ ಅಂತ ಮನೋಜ್ ಹೇಳ್ತಾನೆ. ಲೇ ಮನೋಜ, ಸ್ವಲ್ಪ ಹೊತ್ತು ಸುಮ್ನೆ ಇರೋ. ಸೂರ್ಯ, ಏನು ಅದು ಅಂತ ರವಿ ಕೇಳ್ತಾನೆ. ಇವನ್ ಚಿನ್ನು ಇದೆಯಲ್ಲಪ್ಪ, ರೌಡಿಗಳನ್ನ ಬಿಟ್ಟಿತ್ತು ನಮ್ಮನ್ನ ಎತ್ಸೋದಿಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳಿದ್ ಮಾತ್ ಕೇಳಿ ಎಲ್ರೂ ಒಂದ್ ಕ್ಷಣ ಶಾಕ್ ಆಗ್ತಾರೆ. ಕೆಡವಿ ಕೆಮ್ಮಣ್ ತುಂಬ ಬಂದಿದೀವಿ ಅಂತ ಸೂರ್ಯ ಹೇಳ್ತಾನೆ. ಏನಯ್ಯ ಮನೋಜ ಬಂದಿರೋದು ಅವಳಿಗೆ ಅಂತ ರಂಗನಾಥ್ ಕೇಳ್ತಾರೆ. ನನ್ನ ಕೇಳಿದ್ರೆ ನಾನ್ ಏನಂತ ಹೇಳಿ ಡ್ಯಾಡಿ? ಆ ಚಿನ್ನು ಚಿನ್ನ ಅಲ್ಲ, ತಗಡು ತಗಡಿದ್ದಂಗೆ ಅಂತ ಮನೋಜ್ ಹೇಳ್ತಾನೆ. ಹಾಳು ಬಿದ್ದೋಗ್ತಾಳೆ ಕಣೋ ಅವಳು ಅಂತ ರಂಗನಾಥ್ ಹೇಳ್ತಾರೆ. ಅಲ್ಲ ನಿಮ್ಮಿಬ್ರಿಗೂ ಏನು ಸಮಸ್ಯೆ ಆಗ್ಲಿಲ್ಲ ತಾನೆ ಅಂತ ರವಿ ಕೇಳ್ತಾನೆ. ಏನಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹಾ ಮತ್ತೆ ಏನಿಲ್ವಂತಲ್ಲ ಬಿಡಿ ಸುಮ್ನೆ. ಮಮ್ಮಿ ಮಮ್ಮಿ ಚಿತ್ರಾನ್ನ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಲೋ ಮನೋಜ ಅಂತ ಶಾಂತಿ ಅರ್ಚ್ತಿರ್ತಾಳೆ. ಹಸಿವು ಮಮ್ಮಿ ಹಸಿವು ಅಂತ ಮನೋಜ್ ಹೇಳ್ತಾನೆ. ಮಾವ, ನಾನ್ ಅಂಗ್ಡಿಗ್ ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಯಾಕಮ್ಮ, ಮತ್ತೇನಾದ್ರೂ ಅನಾಹುತ ಆದೀತು, ಮನ್ಲೇ ಇರು ಅಂತ ರಂಗನಾಥ್ ಹೇಳ್ತಾರೆ. ಮನೇಲಿರೋದೇ ಅನಾಹುತ ಅನ್ನೋ ಹಾಗೆ ಆಡ್ತಿದಾರಲ್ಲ ಮಾವ, ಏನಾಗುತ್ತೋ ಆಗ್ಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ಹೇಳಿದ್ರೆ ಹೇಗೆ ಕಂದ ಅಂತ ರಂಗನಾಥ್ ಹೇಳ್ತಾರೆ. ನಿಮ್ ಆಶೀರ್ವಾದ ಒಂದಿರ್ಲಿ ಮಾವ, ನನ್ಗೇನು ಆಗಲ್ಲ, ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಹುಷಾರಮ್ಮ ಅಂತ ರಂಗನಾಥ್ ಹೇಳ್ತಾರೆ. ರೀ, ನಾನ್ ಹೋಗ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಸರಿ ಹುಷಾರು ಅಂತ ಸೂರ್ಯ ಹೇಳ್ತಾನೆ. ನೋಡುದ್ರ ನಂಗ್ಲಿನ, ದೇವ್ರಂತ ಅತ್ತೆ ನಾನಿಲ್ಲಿದ್ರು ಅಲ್ಲ ನೋಡಿ ನನ್ಗೊಂದ್ ಮಾತು ಹೇಳಲಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ದಯವಿಟ್ಟು ಸುಮ್ನಿದ್ಬಿಡು ಅಂತ ರಂಗನಾಥ್ ಅವರು ಶಾಂತಿಗೆ ಕೈ ಮುಗಿತಾರೆ. ಇಷ್ಟೊಂದ್ ಸರ್ಕಸ್ ಎಲ್ಲ ಏನು ಬೇಕಾಗಿಲ್ಲ, ಕಾಲು ಕೈ ತಲೆಗೆಲ್ಲ ಏಟಾಗಿದೆ ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ ಚಿತ್ರಾನ್ನ ಮಮ್ಮಿ ಅಂತ ಮನೋಜ್ ಹೇಳ್ತಾನೆ. ಅಯ್ಯಯ್ಯೋ, ಯಾರು ಕಾಪಾಡೋರಿಲ್ವಲ್ಲ ದೇವ್ರೆ ನನ್ನನ್ನ ಇವನಿಂದ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಕಡ್ಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಯಾಕೆ ಮಮ್ಮಿ ಅಂತ ಮನೋಜ ಹೇಳ್ತಾನೆ.